ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ಇವತ್ತು ಬೈಲಹೊಂಗಲ ತಾಲೂಕಿನ ಬೃಹತ್ ಸಮಾವೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಸತೀಶ್ ಜಾರಕಿಹೊಳಿ ಅವರು ಎಷ್ಟೊಂದು ಸ್ವಾರಸ್ಯಕರವಾಗಿ ಖತರ್ನಾಕ್ ಭಾಷಣ ಮಾಡಿದ್ದು ತಾವು ನಮ್ಮ ದೃಶ್ಯದಲ್ಲಿ ನೋಡ್ಬೋದು. ವೀಕ್ಷಕರೇ, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿ MB ಪಾಟೀಲ್, SR ಪಾಟೀಲ್, HM ರೇವಣ್ಣ, ಮಹಾಂತೇಶ್ ಕೌಜಲ್ಗಿ ಶಾಸಕರ ಸಮ್ಮುಖದಲ್ಲಿ ನೆರೆದಿದ್ದ ಸಾವಿರಾರು ಜನರ ಮುಂದೆ ಕಾಂಗ್ರೆಸ್ ಪಕ್ಷದ ಧ್ಯೇಯೋದ್ದೇಶ ಸಮಾನತೆ ಮತ್ತು ಸರ್ವಧರ್ಮದ ಸಂಕೇತ, ನೀವು ನನಗೆ ಒಂದು ಅವಕಾಶ ಮಾಡಿಕೊಡಿ, ಬೆಳಗಾವಿ ಜಿಲ್ಲೆ ಲೋಕಸಭೆಯ ಚಿತ್ರವನ್ನೇ ಬದಲಾಯಿಸುತ್ತೇನೆ ಅಂತ ಯಾವ ರೀತಿ ಮಾತಾಡಿದ್ದಾರೆ ಅದರ ಕೆಲವು ಕ್ಷಣಗಳು ಮತ್ತು ದೃಶ್ಯಗಳನ್ನು ನೋಡ್ಕೊಂಡು ಬರೋಣ ಬನ್ನಿ. ವೀಕ್ಷಕರೇ, ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ. ವೀಕ್ಷಕರೇ, ಇದರಲ್ಲಿ ನೋಡಿ ಎಷ್ಟೊಂದು ಉತ್ಸುಕತೆಯಿಂದ ಕಾರ್ಯಕರ್ತರು ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ ಹೆಚ್ಚಿನ ಸತೀಶ್ ಜಾರಕಿಹೊಳಿಯವರ ಅಭಿಮಾನಿ ಬಳಗ ಹೊಂದಿದೆ. ಅದು ಯಾವುದೇ ಜಾತಿ ಧರ್ಮಕ್ಕೆ ಅಂಟಿಕೊಂಡಿಲ್ಲ, ಯಾವುದೇ ಪಕ್ಷಕ್ಕೂ ಸಹಿತ ಅಂಟಿಕೊಂಡಿಲ್ಲ. ಅವರು ಮಾಡುತ್ತಿರುವ ಸಮಾಜ ಸೇವೆ, ಸಮಾಜ ಕಾರ್ಯ, ಅವರು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಕೈಗಾರಿಕೋದ್ಯಮವಾಗಿ, ಅನೇಕ ಕಲಾರಂಗದಲ್ಲಿಯೂ ಸಹಿತ ಅನೇಕ ರೀತಿಯ ಅವರು ಸಹಾಯ ಸಹಕಾರ ಮಾಡಿದ್ದು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು. ಈಗ ಒಬ್ಬರು ಚಲನಚಿತ್ರ ನಟಿ, ಕಲಾವಿದರು, ಅವರಿಗೆ ಯಾವ ರೀತಿ ಅವರು ಸಹಾಯ ಮಾಡಿರ್ಬೋದು, ಅವರು ಸಹಿತ ಏನು ಮಾತಾಡಿದ್ದಾರೆ ನಾವು ನೋಡ್ಕೊಂಬರೋಣ ಬನ್ನಿ. ವೀಕ್ಷಕರೇ, ಬೆಳಗಾವಿಯಿಂದ ಮತ್ತು ಬೆಂಗಳೂರಿನಿಂದ ಗಾಯತ್ರಿ ಚಂದ್ರಶೇಖರ್, ಒಂದು ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷರು, ಅವರು ಸಹಿತ ಸತೀಶ್ ಜಾರಕಿಹೊಳಿ ಅವರ ಸಮಾಜ ಸೇವೆಯನ್ನು ಪರಿಗಣಿಸಿ ಅವರಿಗೆ ಮತ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಚಲನಚಿತ್ರ ಕಲಾವಿದೆ ಸಹಿತ ಮನವಿ ಮಾಡಿಕೊಂಡಿದ್ದಾರೆ. ಒಬ್ಬ ಬಾಲಕ ಸಹಿತ ಎಷ್ಟೊಂದು ಸ್ವಾರಸ್ಯಕರವಾಗಿ ಸತೀಶ್ ಜಾರಕಿಹೊಳಿ ಅವರನ್ನು ಬೆಂಬಲಿಸಿ ಒಂದು ಪದವೀಧರ ಯುವಕ, ಇಲ್ಲಿ ಯುವಕ ಯುವತಿಯರಿಗೆ ಇವರು ಅನೇಕ ಕಾರ್ಖಾನೆಗಳನ್ನು ಸ್ಥಾಪಿಸಿ ಒಂದು ನಿರುದ್ಯೋಗ ನಿವಾರಣೆ ಮಾಡುವಂಥ ಅನೇಕ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡು ಒಂದು ಸಮಾಜ ಸೇವೆಯತ್ತ ಸಾಗ್ತಾ ಇರುವಂಥ ಏಕೈಕ ಜನನಾಯಕ ಸತೀಶ್ ಜಾರಕಿಹೊಳಿ ಅಂತ ಈ ಮೂರು ಜನ ಹೇಳಿದ್ದಾರೆ. ಆ ಮೂರು ಜನರದು ಏನು ಮಾತಾಡಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ವೀಕ್ಷಕರೇ, ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ, ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ. ತಮ್ಮ ಕಾರ್ಯವನ್ನು ಮುಗಿಸಿ ಸರ್ಕಾರ ಅತ್ಯಂತ ಮೋದಿ ಪ್ರಶಸ್ತಿ ಸುಳ್ಳು ನೋಬೆಲ್ ಪ್ರೈಸ್ ನೋಡ್ಬೇಕಂತ ಹೇಳಿದ್ರು. ಅವ್ರು 7 ವರ್ಷಗಳ ಹಿಂದೆ ಮಾಡಿದ ಭಾಷೆಗಳನ್ನ ನೋಡ್ಬೇಕು. 14ರಲ್ಲಿ ಎಷ್ಟು ಸುಳ್ಳು ಹೇಳಿ ದೇಶವನ್ನ ದಾರಿ ತಪ್ಪಿಸುವಂತ ಪ್ರಯತ್ನ ಮಾಡಿದ್ರು. ಬೆಲೆ ಏರಿಕೆ ನೀವೆಲ್ಲ ಹೆಚ್ಚು ಕಮ್ಮಿ ದಿನದಿಂದ ಸಮಸ್ಯೆ ಇದೆ. ಬೆಲೆ ಏರಿಕೆಗಳು ನಿನ್ನೆಲ್ಲ ಒಂದೇ ಸಾರಿ 200 ರೂಪಾಯಿನ 50 ಕೆಜಿ ಇರ್ತಾರೆ. ನೀನು ಒಂದೇ ಸುಳ್ಳು. ನಮ್ಮ ಕಾಲದಲ್ಲಿ 400 ಇತ್ತು, ಅದು 1500 ಇತ್ತು. ನೀನು ಒಂದೇ ಸಾರಿ 200 ರೂಪಾಯಿನ ಇರ್ತಾರೆ. ಇದು ಜನಸಾಮಾನ್ಯರಿಗೆ ಬೆಲೆ ಕೂಡ ಇವತ್ತು ಮುಟ್ಟಿದೆ. ಈ ಮೇಲೆ ನಾವು ಬಿಜೆಪಿ ಮತಗಳನ್ನ ನೀಡಬೇಕು. ಮೋದಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಈ ಚುನಾವಣೆ ಕೊಡಬೇಕು ಮಾತಾಡ್ತಾ ನಡುಗೊಂದು ಸಾರಿ ಆಶೀರ್ವಾದ ಮಾಡಿ ತಮ್ಮ ಸೇವೆಗಳನ್ನು ಮಾಡಿಕೊಳ್ಳೋಕೆ ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮನವರ ಭಟ್ಟ, ನಿಯತ್ತಿನ ಮನುಷ್ಯ, ದೇಶ ಪ್ರೇಮಿ, ಸ್ವಾತಂತ್ರ್ಯ ಹೋರಾಟಗಾರ, ಕ್ರಾಂತಿ ಪುರುಷ. ಅವರು ಮುಟ್ಟಿದ ಸ್ಥಳ, ಅವರು ನೇಣಾಕಿದಂತ ಸ್ಥಳ. 2 ಸ್ಥಳಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಪ್ರಾಧಿಕಾರ ಮಾಡಿ 272 ಕೋಟಿ ಕೆಲಸ ಪ್ರಾರಂಭ ಮಾಡಿದ್ದು ಸಿದ್ದರಾಮಯ್ಯ ಯಡಿಯೂರಪ್ಪ ಅಲ್ಲ, ಈಶ್ವರಪ್ಪ ಅಲ್ಲ. ಈಶ್ವರಪ್ಪ ಹೆಸರುಗಳಲ್ಲಿ ಯಾಕಂದ್ರೆ ಅವ್ರಿಗೆ ಬ್ರೈನ್ಗೂ ನಾಲ್ಗಿಗೂ ಏನೇನೋ ಮಾತಾಡ್ತಿದ್ದಾರೆ. ಸಂಗೊಳ್ಳಿ ಬ್ರಿಗೇಡ್ ಅಂತ ಮಾಡಿದ ಆಮೇಲೆ ಹೋಗ್ತಾರೆ. ಈಶ್ವರಪ್ಪಗೂ ಕೂಡ ಯಡಿಯೂರಪ್ಪ ಈಶ್ವರ ಜಗಳ ಹಾಕುವುದು ಕಮಿಷನ್ ನಲ್ಲಿ ಪಾಲು ಕಮಿಷನ್ ನಲ್ಲಿ ಪಾಲು
Mr. Iswarappa is appointed by Yediyurappa. ಯಡಿಯೂರಪ್ಪ ಏನ್ ಮಾಡಿದ್ರೆ ಇಲಾಖೆ ತಾನೇ ಕಮಿಷನ್ ಹೊಡ್ಕೊಳ್ಳಕ್ಕೆ ಇವ್ನು ಬಿಟ್ಬಿಟ್ಟು ಇವೇ ದುಡ್ಡು ಈಶ್ವರಪ್ಪಗೆ ನನ್ನ ಮುಖ ಬಂದು ನರ್ಮದಕ್ಕೆ ವಿಷಯ ತೆಗೆದಿದ್ದು ನನ್ನ ತಪ್ಪಿಸ್ಬಿಟ್ಟಲ್ಲ ಅಂತ ಇವನು ನನ್ನ ಪತ್ರ ಬಂದರು. ಇದು ನಿಜವಾದ ಸಂಗತಿ. ಅದರಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಆಗಲಿ ಸಂಗೊಳ್ಳಿ ರಾಯನಾಗ್ಲಿ ಅವ್ರನ್ನ ಸುಪಡಿಸ್ಕೊಂಡು ಅವ್ರನ್ನ ಗೌರವಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಸರ್ಕಾರ ಆಗತಕ್ಕಂಥದ್ದು. ಪ್ರಯಾಣ ಮಾಡಕ್ ಕಷ್ಟ ಆಗ್ತಾ ಇದೆ. ಮದುವೆ ಸೀಸನ್ ಈಗ ಏನ್ ಮಾಡ್ಬೇಕು? ಈಗ ಆ ನೌಕರರು ಸರಿಯಾದ ರೀತಿಯಲ್ಲಿ ಅವ್ರ ಸಮಸ್ಯೆ ಕೇಳ್ದೇನೆ, ಅವರ ವಿಶ್ವಾಸ ತಗೊಳ್ದೇನೆ ಇವತ್ತು ಒಬ್ಬ ಸವಲತ್ತಿನಲ್ಲಿ ನೆನ್ನೆ ಆತ್ಮಹತ್ಯೆ ಮಾಡಿದ್ದಾರೆ. ಕಂಡಕ್ಟರ್ ಕಮ್ ಡ್ರೈವರ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ನಮ್ಮ ರಾಮಲಿಂಗ ರೆಡ್ಡಿನೂ KSRTC ಮಿನಿಸ್ಟರ್ ಆಗಿದ್ರು, ರೇವಣ್ಣನೂ ಆಗಿದ್ರು, ನಾನು ಮುಖ್ಯಮಂತ್ರಿ ಆಗಿದ್ದೆ. ರಾಮಲಿಂಗ ರೆಡ್ಡಿ KSRTC ಮಿನಿಸ್ಟರ್ 12.5% ಕೊಟ್ಟಿದ್ದಾರೆ. 12.5% ವೇತನ ಹೆಚ್ಚು ಮಾಡೋದು ನಾವು ಚಳವಳಿ ವಾಪಸ್ ತಗೊಂಡು. ನೀವು ಕೂಡ ಸರ್ಕಾರ ಅವರ ಕಷ್ಟ ಸುಖಗಳು ಏನು ಅಂತ ಕೇಳಿ ಅವರು ಪರಿಹಾರ ಮಾಡಬೇಕು. ಅದು ಬಿಟ್ಬಿಟ್ಟು ಎಸ್ಮಾ ಜಾರಿ ಮಾಡ್ತೀವಿ, ಖಾಸಗಿ ಬಸ್ಗಳು ಓಡಿಸ್ತೀವಿ. ಎಷ್ಟು ದಿನ ಓಡಿಸ್ತೀವಿ? ಎಸ್ಮಾ ಜಾರಿ ಮಾಡಿ ಎಲ್ಲರೂ ಹೇಗಾಗಬೇಕಾಗುತ್ತ? ಪಾಸಿಬಲ್, ನಾಟ್ ಪಾಸಿಬಲ್. ಅದರಿಂದ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ. ದಯಮಾಡಿ 17ನೇ ತಾರೀಕು ನಾವು ಸತೀಶ್ ಜಾರಕಿಹೊಳಿ ಜಾಸ್ತಿ ಮಾತಾಡಲ್ಲ, ಪುಣ್ಯಾತ್ಮ ಕೆಲಸ ಮಾಡ್ತಾರೆ. ಮಾರ್ಕ್ ಕಮ್ಮಿ, ಕೆಲಸ ಜಾಸ್ತಿ. ಮಾರ್ಕ್ ಕಡಿಮೆ, ಕೆಲಸ ಜಾಸ್ತಿ. ಬಿಜೆಪಿ ಅವರು ಇದಾರಲ್ಲ, ಅಡ್ಮಿಟಿ ದುಡ್ಡಿದೆ, ರೊಕ್ಕ ಹಂಚ್ತಾರೆ. ಮಂಗಳ ಸುರೇಶ್ ಅಂಗಡಿ, ಮಂಗಳ ಸುರೇಶ್ ಅಂಗಡಿ ಬಿಜೆಪಿ ರೊಕ್ಕ ಸತೀಶ್ ಜಾರಕಿಹೊಳಿಗೆ ನೋಟು, ಬಿಜೆಪಿ ನೋಟು ಸತೀಶ್ ಜಾರಕಿಹೊಳಿಗೆ ಓಟು ಮಾಡ್ತೀವಿ ಅಲ್ವಾ? ಅವ್ರ ಗುರುತು, ಅವ್ರ ಸೀರಿಯಲ್ ನಂಬರು 2 ನಂಬರ್. ನೀವು ಸತೀಶ್ ಜಾರಕಿಹೊಳಿ ಹೆಸರು ಮುಂದೆ ಪಟ್ಟಣ ಓದ್ತಿದ್ರೆ ಇಲ್ಲಿ ಕುಯ್ ಅಂತಂದ್ರೆ ಮಾಡ್ತೀರಿ ಅಲ್ವಾ? ಬೈಲಹೊಂಗಲ ಚೆನ್ನಮ್ಮನ ನಾಡು, ರಾಯಣ್ಣನವರ ನಾಡು. ಚೆನ್ನಮ್ಮ ಜಯಂತಿಯನ್ನು ಆಚರಣೆ ಮಾಡಿದವರು ನಾನು. ಯಡಿಯೂರಪ್ಪ ಮಾಡಿದ್ದ, ಪಟೇಲ ಮಾಡಿದ್ದ, ವೀರೇಂದ್ರ ಪಾಟೀಲ್ ಮಾಡಿದ್ರ, ನಿಜಲಿಂಗಪ್ಪ ಮಾಡಿದ್ರ, ಜತ್ತಿ ಮಾಡಿದ್ರ. ರಾಣಿ ಚೆನ್ನಮ್ಮನವರ ಜಯಂತಿಯನ್ನ ಸರ್ಕಾರದಿಂದ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಅದು ಸಿದ್ದರಾಮಯ್ಯ ಅಂತ. ನಮಸ್ಕಾರ. ಆತ್ಮೀಯ ನನ್ನ ಸಹೋದರ ಸಹೋದರಿಯರಿಗೆ, ತಾಯಂದಿರಿಗೆ, ನಾನು ಜ್ಯೋತಿ ಬ್ಯಾಡಗಿ ಅಂತ ವೃತ್ತಿರಂಗ ಭೂಮಿ ಕಲಾವಿದೆ. ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ,
ಬರುವ ಇದೇ 17ನೇ ತಾರೀಕು ಏಪ್ರಿಲ್ರಂದು ಬೆಳಗಾವಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸರ್ವಧರ್ಮ ನಾಯಕ, ಸಮಾನತೆಯ ನೇತಾರ, ಜನನಾಯಕ, ಬಡವರ ಕೂಗಿಗೆ ಸ್ಪಂದಿಸುವ ಏಕೈಕ ವ್ಯಕ್ತಿ ಸತೀಶಣ್ಣ ಜಾರಕಿಹೊಳಿಯವರಿಗೆ ನಿಮ್ಮ ಮತ ನೀಡಿರಿ. ನಾನು ಕಲಾವಿದೆ. ಈ ನಾಯಕರು ಕಲಾ ರಂಗದಲ್ಲಿ, ಶೈಕ್ಷಣಿಕ ರಂಗದಲ್ಲಿ, ಸಮಾಜ ಸೇವೆಯಲ್ಲಿ ಅಪಾರ ಕಾಳಜಿಯಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ನಮ್ಮಂತಹ ಬಡ ಕಲಾವಿದರಿಗೂ ಸಹಾಯ ಸಹಕಾರ ಮಾಡುತ್ತಿರುವ ಇಂತಹ ಸರಳ ವ್ಯಕ್ತಿಗೆ ಬೆಳಗಾವಿ ಲೋಕಸಭಾ ಚುನಾವಣೆಯಲ್ಲಿ ಸರ್ವರು ತಮ್ಮ ಮತದ ಮೂಲಕ ಬೆಂಬಲಿಸಿ ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ಅವರಿಗೆ ಶಕ್ತಿ ಬರಲಿ ಅಂತ ಆ ದೇವರಲ್ಲಿ ನಾವೆಲ್ಲರೂ ಪ್ರಾರ್ಥಿಸಿಕೊಳ್ಳೋಣ. ಸತೀಶಣ್ಣ ಜಾರಕಿಹೊಳಿಯವರಿಗೆ ನೀವು ಬೆಂಬಲಿಸಬೇಕು ಅಂತ ನನ್ನ ವಿನಂತಿ. ನಮಸ್ಕಾರ. ಆತ್ಮೀಯ ಬೆಳಗಾವಿ ಮತಬಾಂಧವರಲ್ಲಿ ಗಾಯತ್ರಿ ಚಂದ್ರಶೇಖರ್ ಮಾಡುವ ವಿನಂತಿ. ಬೆಳಗಾವಿ ಲೋಕಸಭಾ ಚುನಾವಣೆಗೆ ಶಾಸಕರಾದಂತಹ ಸತೀಶ್ ಜಾರಕಿಹೊಳಿ ಅವರು ನಿಂತಿದ್ದಾರೆ. ಅವರು ಬೆಳಗಾವಿಯಲ್ಲಿ ಅನೇಕ ಗಣನೀಯವಾದ ಕೆಲಸಗಳನ್ನು ಮಾಡಿದ್ದಾರೆ. ಮಹಿಳಾ ರಂಗದಲ್ಲೂ ಸ್ವಸಹಾಯ ಕೆಲಸಗಳನ್ನು ಮಾಡಿ ಸವಲತ್ತುಗಳನ್ನು ಒದಗಿಸಿದ್ದಾರೆ. ಶೈಕ್ಷಣಿಕ ರಂಗದಲ್ಲೂ, ಆರ್ಥಿಕ ರಂಗದಲ್ಲೂ, ಸಾಮಾಜಿಕ ರಂಗದಲ್ಲೂ ಅನೇಕ ಸವಲತ್ತುಗಳನ್ನು ಒದಗಿಸಿಕೊಟ್ಟಿರುವಂತಹ ಏಕೈಕ ನಾಯಕರು ಇವರು. ಬೆಳಗಾವಿ ಜಿಲ್ಲೆಗೆ ಇವರಿಗೆ ಆಯ್ಕೆ ಮಾಡಿದರೆ ಬೆಳಗಾವಿ ಜಿಲ್ಲೆಯ ಅಭಿವೃದ್ಧಿಯ ಹರಿಕಾರವೇ ಆಗುತ್ತದೆ ಅಂತ ಅವರ ಸಹೋದರಿಯಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅನೇಕ ಕಾರ್ಖಾನೆಗಳನ್ನು ರಚಿಸಿ ಸ್ವಯಂ ಉದ್ಯೋಗವನ್ನ 20,000 ಜನಗಳಿಗೆ ಕಲ್ಪಿಸಿಕೊಟ್ಟಿರುವಂತಹ ಏಕೈಕ ಜನನಾಯಕ ಇವರು. ಇವರಿಗೆ ತಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ಜಯಶೀಲನನ್ನಾಗಿ ಮಾಡಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ನಮಸ್ಕಾರಗಳು. ಬೆಳಗಾವಿ ಉಪಚುನಾವಣೆಯಲ್ಲಿ ಬರುವ ಸರ್ವ ಮತ ನನ್ನದೊಂದು ಕಳಕಳಿಯ ವಿನಂತಿ. ಹಲವಾರು ವರ್ಷಗಳಿಂದ ಶೈಕ್ಷಣಿಕ, ಸಾಮಾಜಿಕ ಹಾಗೂ ಕ್ರೀಡೆ ರಂಗದಲ್ಲಿ ಗಣನೀಯವಾಗಿ ಸೇವೆ ಮಾಡಿದಂಥ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರು ಲೋಕಸಭೆ ಸ್ಪರ್ಧೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಒಂದು ಸಂತೋಷವಾದ ಸಂಗತಿ. ಇವರು ಹಲವಾರು ಯುವಕರಿಗೆ ಉದ್ಯೋಗಗಳನ್ನು ನೀಡಿ 20,000 ಕಾರ್ಖಾನೆ ಮುಖಾಂತರ ಉದ್ಯೋಗ ನೀಡಿ ಒಂದು ಆಶಾಕಿರಣವಾಗಿದ್ದಾರೆ. ಆದ ಕಾರಣ ಇವತ್ತು ಇಡೀ ಕರ್ನಾಟಕವು ಬೆಳಗಾವಿಯತ್ತ ತಿರುಗಿ ನೋಡುವಂತ ಮಾಡಿರುವ ಏಕೈಕ ನಾಯಕನಂದರೆ ಶ್ರೀ ಸತೀಶಣ್ಣ ಜಾರಕಿಹೊಳಿ. ಇವರಿಗೆ ನಾವು ನಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಲೋಕಸಭೆ ಕಳಿಸಿದರೆ ನಮ್ಮ ಲೋಕಸಭಾ ಕ್ಷೇತ್ರವು ಅತ್ಯಂತ ಅಭಿವೃದ್ಧಿ ಆಗುತ್ತದೆ ನನ್ನಲ್ಲಿ ವಿಶ್ವಾಸ. ಆದ ಕಾರಣ ಬರುವ ಏಪ್ರಿಲ್ 17ರಂದು ನಾವು ನಿಮ್ಮವರು ಸರ್ವ ಜಾತಿಯವರು ಪಕ್ಷ ಭೇದ ಮರೆತು ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಲೋಕಸಭೆ ಕಳಿಸಲು ಒಂದು ಕಳಕಳಿಯ ವಿನಂತಿಯನ್ನು ಮಾಡುತ್ತೇನೆ. ಈ ನನ್ನ ಕಿರುಮನೆಗೆ ಸರ್ವ ಸ್ಪಂದಿಸುತ್ತೇನೆ. ನನ್ನಲ್ಲಿ ಆಶಾ ಭಾವನೆ ಇರುತ್ತದೆ. ಇಂತಿ ವಂದನೆಗಳು. ನಮಸ್ಕಾರಗಳು.